Request everybody to stay quiet, please. I'm still seeing somebody talking there. ದಯವಿಟ್ಟು ಸ್ವಲ್ಪ ಹೊತ್ತು ಐ ನೀಡ್ ಯುವರ್ ಅಟೆನ್ಷನ್ ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್. ಈಗ ಈ ವ್ಯಕ್ತಿಯನ್ನು ನಾವು ಮರೆತು ಈ ಒಂದು KCCನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ವ್ಯಕ್ತಿ ಇಷ್ಟು ಮುಖ್ಯ ಆಗ್ತಾರೆ ಅಂದರೆ, ನಮ್ಮ KCCಯ ಮೊದಲನೇ ಹಾಗೂ ಎರಡನೇ ಸೀಸನ್ ಏನಿತ್ತು ಇದರಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿ ಅವರು ಕೂಡ ಒಂದು ಸ್ಟಾರ್ ಪ್ಲೇಯರ್ ಆಗಿದ್ದು ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ತುಂಬ ಒಂದು ಸ್ಟ್ರೆಂತ್ ಆಗಿದ್ದಂಥ ಒಬ್ಬ ವ್ಯಕ್ತಿ. ಆದರೆ ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲದೆ ಇರೋದು ಒಂದು ದುರಂತನೇ ಸರಿ. ಆದರೆ ಅವರ ಒಂದು ಶಕ್ತಿ ಅಂದರೆ ಅವರ ಒಂದು ಪವರ್ ನಮ್ಮ ಜೊತೆ ಸದಾ ಇದ್ದೇ ಇರುತ್ತೆ ಅನ್ನೋದಕ್ಕೆ ಯಾವುದೇ ಕಾರಣದಂಥ ಯಾವುದೇ ರೀತಿಯಾದಂಥ ಒಂದು ಡೌಟ್ ಇಲ್ಲ. ಇವತ್ತು ಆ ವ್ಯಕ್ತಿ ಇಲ್ಲದೆ ಇದ್ರೂ ಆತನ ಒಂದು ಚಾರ್ಮ್, ಒಂದು ಆರಾ, ಒಂದು ಸ್ಟ್ರೆಂತ್, ಒಂದು ಪವರ್ ಪ್ರತಿಯೊಂದೂ ನಮ್ಮ ಜೊತೆ ಇದೆ ಅನ್ನೋದು ಅಷ್ಟೇ ಸತ್ಯ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಈ ಒಂದು ಸೀಸನಲ್ಲಿ ಇಲ್ಲದೆ ಇರೋದು ನಿಜವಾಗ್ಲೂ ದುಃಖದ ಸಂಗತಿ. ಆದರೆ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಅವರಿಗೋಸ್ಕರ ಒಂದು AV ರೆಡಿ ಇದೆ, ದಯವಿಟ್ಟು ಅದನ್ನು ನೋಡ್ಕೊಂಬರೋಣ. AV ಪ್ಲೀಸ್. ಇದೇ ರೀತಿ ಮುಂದುವರಿಬೇಕು, ಇದೇ ರೀತಿ ಜನ ಬರಬೇಕು, ನಮ್ಮನ್ನು ನೋಡಬೇಕು. ಬರೋ ಸೀರೀಸ್ಗೆ ನಾನು ಫುಲ್ ಟೈಮ್ ಸ್ಟೇಡಿಯಮ್ಮಲ್ಲಿ ನಿಂತ್ಕೊಂಡು ಬ್ಯಾಟಿಂಗು 6, 4 ಎಲ್ಲ ಹೊಡೆಯೋಣ. ಆದರೆ ನೆಕ್ಸ್ಟ್ ಸೀಸನಲ್ಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬರ್ಲಿ ಜೋರಾದ ಚಪ್ಪಾಳೆ. ಇದಕ್ಕಿಂತ ಜೋರಾದ ಚಪ್ಪಾಳೆ ಡಿಸರ್ವ್ ಮಾಡೋದು ನಿಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ನಮ್ಮನ್ನ ಆಗಲಿ 1 ವರ್ಷಕ್ಕಿಂತ ಜಾಸ್ತಿ ಆದ್ರೂ ಈ ಒಂದು ಕಹಿ ಘಟನೆಯನ್ನ ನಾವು ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆದರೆ ಪ್ರತಿ ಸಲ ಅವ್ರನ್ನ ಒಂದು ಪರದೆ ಮೇಲೆ ನೋಡಿದಾಗ ನಿಜವಾಗ್ಲೂ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲೇ ಇದೀವಿ. ಎಷ್ಟು ಒಂದು ಚಾರ್ಮು, ಎಷ್ಟ ಒಂದು ಪವರು, ಎಂಥ ಒಂದು ಎಷ್ಟು ಸೂಪರ್ಫಿಷಿಯಲ್ ಡಿಗ್ರೀಸ್ ಹೇಳಿದ್ರು ತುಂಬ ಕಷ್ಟ. ಆದರೆ ಎಲ್ಲದಕ್ಕೂ ಉತ್ತರ ಅಂದರೆ ನಮ್ಮ ಪವರ್ ಸ್ಟಾರ್. ಇವತ್ತು ಅವರನ್ನು ನೆನೆಸ್ಕೊಂಡು ನಾವು ಈ ಒಂದು KCC ಸೆಲೆಬ್ರೇಟ್ ಮಾಡ್ತಾ ಇದೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಖಂಡಿತವಾಗ್ಲೂ ನಾವು ಭಾಳ ನಂಬ್ತೀವಿ ಅನ್ನೋದ್ರೆ, ನಮ್ಮ ಆತ್ಮೀಯರು ಯಾರಾದರೂ ನಮ್ಮನ್ನು ಅಗಲಿ ಹೋದರೆ ಅವರೆಲ್ಲೂ ಹೋಗಲ್ಲ, ನಮ್ಮ ಮಧ್ಯೆ ಇರ್ತಾರೆ ಅಂತ. ಇವತ್ತು ಖಂಡಿತವಾಗ್ಲೂ ಇದಕ್ಕೆ ಸಾಕ್ಷಿಯಾಗಿ ಪುನೀತ್ ಅವರೇನಾದರೂ ಈ ಕಾರ್ಯಕ್ರಮನ ನೋಡ್ತಾ ಇದ್ರೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಜೋರಾದ ಚಪ್ಪಾಳೆ ಅವ್ರಿಗೋಸ್ಕರ.